ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲ ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 256 ರನ್ ಗಳಿಸಿತು. ಇದು ಟಿ20 ವಿಶ್ವದಲ್ಲೇ ಟೀಮ್ ಇಂಡಿಯಾ ಅಧಿಕೃತ ಸ್ಕೋರ್ ಆಗಿದೆ ಅಂತಲೇ ಹೇಳ್ಬೋದು. 2026 ಟಿ20 ವಿಶ್ವಕಪ್ 8ನೇ ಸೂಪರ್ 8 ಪಂದ್ಯಗಳಲ್ಲಿ ಟೀಮ್ ಇಂಡಿಯಾ ಅಭಿಷೇಕ್ ಶರ್ಮಾ ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಅಬ್ಬರದ ಬ್ಯಾಟಿಂಗ್ ನಡೆಸಿದ್ರು ಅಂತಲೇ ಹೇಳ್ಬೋದು. ಜಿಂಬಾಬ್ವೆ ವಿರುದ್ಧ 72 ರನ್ಗಳ ಭರ್ಜರಿ ಗೆಲುವು ಸಾಧಿಸಿದ ಈ ಮೂಲಕ ಸೆಮಿಫೈನಲ್ ಪ್ರವೇಶಿಸಲು ವಿಶ್ವಾಸ ಹೆಚ್ಚಿಸಿಕೊಂಡಿದೆ. ಇದು ಚೆನ್ನೈನ ಎಂ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 256 ರನ್ಗಳನ್ನು ಕಲೆಹಾಕಿತ್ತು ಅಂತಲೇ ಹೇಳ್ಬೋದು. ಆರಂಭಿಕ ಜೋಡಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಭಾರತದಲ್ಲಿ ಬಲವಾದ ಆರಂಭವನ್ನು ನೀಡಿದರು. ಈ ಇಬ್ಬರು ಆಟಗಾರರು 3.4 ಓವರ್ಗಳಲ್ಲಿ 48 ರನ್ ಪೇರಿಸಿದರು. ಸಂಜು 15 ಎಸೆತಗಳಲ್ಲಿ 2 ಸಿಕ್ಸ್ ಮತ್ತು 1 ಫೋರ್ ಬಾರಿಸಿ 24 ರನ್ಗಳಲ್ಲಿ ಔಟ್ ಆದರೆ ಅಭಿಷೇಕ್ ಶರ್ಮಾ 42 ಎಸೆತಗಳಲ್ಲಿ 72 ರನ್ ಸಿಡಿಸಿದರು. ಹಾಗೆ ಇಶಾನ್ ಕಿಶನ್ ಕೂಡ 24 ಎಸೆತಗಳಲ್ಲಿ 5 ಬೌಂಡ್ರಿಗಳನ್ನು ಮಾಡಿ 38 ರನ್ ಗಳಿಸಿದರು ಅಂತಲೇ ಹೇಳ್ಬೋದು. ಹಾಗೆ ಸೂರ್ಯಕುಮಾರ್ ಯಾದವ್ ಮೂರನೇ ವಿಕೆಟ್ಗೆ ನಷ್ಟಕ್ಕೆ 30 ರನ್ ಸೇರಿಸಿದರು ಅಂತಲೇ ಹೇಳ್ಬೋದು. ನಂತರ ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ 34 ಎಸೆತಗಳಲ್ಲಿ 84 ರನ್ ಜೊತೆ ಆಟ ಆಡಿದರು ಅಂತಲೇ ಗೆಲುವಿನ 257 ರನ್ಗಳ ಬೃಹತ್ ಗುರಿ ಬೆನ್ನತ್ತಿದ ಜಿಂಬಾಬ್ವೆ ತಂಡ 20 ಓವರ್ಗಳಲ್ಲಿ 184 ರನ್ ಗಳಿಸಲು ವಿಫಲವಾಯಿತು ಅಂತಲೇ ಹೇಳ್ಬೋದು. ಹಾಗೂ ಭಾರತ 72 ರನ್ಗಳಿಂದ ದೊಡ್ಡ ಜಯವನ್ನು ಸಾಧಿಸಿದೆ ಅಂತಲೇ ಹೇಳ್ಬೋದು. ಭಾರತದ ಪರ ಹರ್ಷದೀಪ್ ಸಿಂಗ್ 3 ವಿಕೆಟ್ ಪಡೆದು ಮಿಂಚಿದರು. ವರುಣ್ ಚಕ್ರವರ್ತಿ, ಅಕ್ಷರ್ ಪಟೇಲ್ ಹಾಗೂ ಶಿವಮ್ ದುಬೆ ಅವರು ತಲಾ ಒಂದೊಂದು ವಿಕೆಟ್